ಸರ್ವ ಕಷ್ಟಗಳನ್ನು ನಿವಾರಿಸೋ ಭಗವಂತ ಸರ್ವಾಂತರ್ಯಾಮಿ. ನಂಬಿ ಬಂದವರ ಕೈ ಹಿಡಿಯೋ ಆಪದ್ ಬಾಂಧವ. ಈತ ನೆಲೆ ನಿಂತ ತಾನವೇ ದಿವ್ಯ ಸ್ಥಾನ, ಅದುವೇ ಗುಡಿ ಗೋಪುರ. ಇದೇ ಹೊತ್ತಿನ ವಿಶೇಷ. ನಾನು ಹರ್ಷಿತಾ. ಗುಡಿ ಗೋಪುರಗಳು ಹೆಚ್ಚಾದಂತೆ ನಮ್ಮಲ್ಲಿರುವ ಭಕ್ತಿ ಭಾವದ ಸಂಕೇತ ವೃದ್ಧಿಯಾಗುತ್ತೆ. ಅವುಗಳಲ್ಲಿ ವಿಶೇಷತೆ ಹೊಂದಿರುವ ಗುಡಿಯ ಬಗ್ಗೆ ತಿಳಿಸಿಕೊಡುವುದೇ ಈ ಕಾರ್ಯಕ್ರಮದ ಉದ್ದೇಶ. ಇಂದು ಅಂತಹದೇ ವಿಶೇಷತೆ ಹೊಂದಿರುವ ಗುಡಿಯಲ್ಲಿ ನೆಲೆಸಿರುವವನೇ ಶ್ರೀ ವೆಂಕಟರಮಣ. ವೆಂಕಟೇಶ್ವರನು ಮಹಾವಿಷ್ಣುವಿನ ಅವತಾರ. ಎಲ್ಲಿ ಭಕ್ತರಿದ್ದಾರೋ ಅಲ್ಲಿ ಮಹಾವಿಷ್ಣು ಸಿಗುತ್ತಾನೆ. ಪರಮಾತ್ಮನನ್ನು 1000 ಸಲ ಭಕ್ತಿಯಿಂದ ಕರೆಯುವುದೇ ವಿಷ್ಣು ಸಹಸ್ರನಾಮ. ಈ ಗುಡಿಯ ವಿಶೇಷತೆಯಲ್ಲಿ ವಿಷ್ಣುವಿನ 1000 ಸಹಸ್ರನಾಮಗಳನ್ನು ಕಾಣಬಹುದು. ಎಲ್ಲಿ ಭಕ್ತರಿದ್ದಾರೋ ಅಲ್ಲಿ ಮಹಾವಿಷ್ಣು ಸಿಗ್ತಾನೆ. ಪರಮಾತ್ಮನನ್ನು 1000 ಸಲ ಭಕ್ತಿಯಿಂದ ಕರೆಯುವುದೇ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದ ಮೂಲಕ ಮಹಾವಿಷ್ಣುವಿನ ಉಪಾಸನೆ ಮಾಡಿದರೆ ಎಲ್ಲ ಬಯಕೆ ಸಿದ್ಧಿಯಾಗುವುದು, ಅಲ್ಲದೆ ದೈವಿಕ ಆನಂದ ಅನುಭವ ತರುತ್ತದೆ. ಅಂತ ವಿಶಿಷ್ಟ ಶಿಲಾಲೇಖನವನ್ನು ಈ ಗುಡಿಯು ಒಳಗೊಂಡಿದೆ. ಬಾಣದ ಹಾಸಿಗೆ ಮೇಲೆ ಮಲಗಿದ್ದ ಭೀಷ್ಮನ ಬಳಿ ಬಂದು ಧರ್ಮರಾಜ್ ಕೇಳ್ತಾನೆ, ಎಲ್ಲರಿಗೂ ಸರ್ವೋಚ್ಚ ಆಶ್ರಯ ಕೊಡುವವನು ಯಾರು? ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗಲು ಯಾರ ಮೊರೆ ಹೋಗಬೇಕು ಎಂಬ ಬಗ್ಗೆ ಹೇಳಿ ಎಂದು ಕೇಳ್ತಾನೆ. ಆಗ ಭೀಷ್ಮ ಇದಕ್ಕೆಲ್ಲ ಪರಿಹಾರವೆಂದರೆ ವಿಷ್ಣು. ಹೀಗಾಗಿ ವಿಷ್ಣು ಸಹಸ್ರನಾಮ ಜಪಿಸಿದರೆ ಎಲ್ಲ ಸಂಕಷ್ಟಗಳು ದೂರವಾಗಿ ನೆಮ್ಮದಿ ಜಯ ಲಭಿಸುತ್ತದೆ ಎಂದು ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಭವನ ಇದನ್ನು ಯಾಕೆ ಮಾಡ್ತು ಅಂತಂದರೆ, ಮಹಾಭಾರತದಲ್ಲಿ ಬರತಕ್ಕಂತಹ ಭೀಷ್ಮ ಪ್ರಸಿದ್ಧರಾಗಿರ್ತಕ್ಕಂತಹ ಆಚಾರ್ಯರು, ಆ ಭೀಷ್ಮಾಚಾರ್ಯರು ಶರಪಂಜರ ಮೇಲೆ ಮಲ್ಕೊಂಡಾಗ ಧರ್ಮರಾಜ ಕೇಳ್ತಾನೆ, ಇಡೀ ಜಗತ್ತಿನ ಎಲ್ಲರಿಗೂ ಶಾಂತಿ, ಐಶ್ವರ್ಯ, ಸಮೃದ್ಧಿ, ಉತ್ತರೋತ್ತರವಾಗಿರತಕ್ಕಂತಹ ಅವರಿಗೆ ಒಳ್ಳೆಯದಾಗಬೇಕು. ಆ ಒಳ್ಳೆಯದಾಗಲಿಕ್ಕೆ ಯಾವ ಒಂದು ಸ್ತೋತ್ರವಿದೆ ಅಂತ ಕೇಳಿದಾಗ ಆಗ ಭೀಷ್ಮಾಚಾರ್ಯರು ಶರಪಂಜರ ಮಲ್ಕೊಂಡು ಧರ್ಮರಾಜನ ಉದ್ದೇಶವಾಗಿ ಎಲ್ಲರಿಗೂ ಹೇಳಿದ್ದೇ ಆ ವಿಷ್ಣು ಸಹಸ್ರನಾಮ. ಆ ವಿಷ್ಣು ಸಹಸ್ರನಾಮದ ಒಂದು ಶಿಲಾ ಲೇಖಗಳನ್ನು ಮಾಡಿ ಈ ಒಂದು ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಟ್ಟು 150 ಶ್ಲೋಕಗಳು ವಿಷ್ಣು ಸಹಸ್ರನಾಮದ ಅನುಶಾಸನದ ಪರ್ವದಲ್ಲಿ ಬರತಕ್ಕಂತಹ ಆ ಸ್ತೋತ್ರಗಳನ್ನು ಇಲ್ಲಿ ಎಲ್ಲರಿಗೂ ಕೂಡ ಅವರು ಓದಿ ಪಾರಾಯಣ ಮಾಡಿ ಅದರ ತತ್ವಗಳನ್ನು ತಿಳಿದುಕೊಂಡು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಈ ವಿಷ್ಣು ಸಹಸ್ರನಾಮ ಭವನವನ್ನು ನಿರ್ಮಾಣ ಮಾಡಲಾಗಿದೆ. ಈ ಗುಡಿಯ ಮತ್ತೊಂದು ವಿಶಿಷ್ಟ ದ್ವಾರ ಪ್ರದೇಶದಲ್ಲಿರುವ ಗರುಡ ಸ್ತಂಭ. ವೆಂಕಟೇಶ್ವರನ ದರ್ಶನಕ್ಕೆ ಮೊದಲು ನಾನಾ ದೇವರು ದರ್ಶನಕ್ಕೆ ಈ ಗರುಡ ಸ್ತಂಭ ಆಧಾರವಾಗಿದೆ. ವಿಷ್ಣು ಸಹಸ್ರನಾಮ ಭವನದ ಪ್ರವೇಶ ದ್ವಾರದಲ್ಲಿ ಈ ಗರುಡ ಸ್ತಂಭವನ್ನು ಇಲ್ಲಿ ಸ್ಥಾಪಿಸಿದೆ. ಮೇಲುಗಡೆಗೆ ವರಾಹದೇವರು, ವೆಂಕಟೇಶ ದೇವರ ದರ್ಶನಕ್ಕಿಂತ ಮೊದಲಿಗೆ ವರಾಹದೇವರನ್ನು ದರ್ಶನ ಮಾಡಿದರೆ ಫಲ. ಎದುರುಗಡೆಗೆ ಕಂಬದ ಆಚೆ ದೇವರ ಎದುರಿಗೆ ವೆಂಕಟೇಶ ದೇವರ ಕುಲದೇವರು ನರಸಿಂಹದೇವರ ದರ್ಶನ. ಅದರ ಕೆಳಗಡೆಗೆ ಇಲ್ಲಿ ಹನುಮಂತ ದೇವರು, ಆಚೆ ಭೀಮಸೇನ ದೇವರು, ಎದುರಿನಲ್ಲಿ ಮಧ್ವಾಚಾರ್ಯರು. ಕೆಳಗಡೆ ಗರುಡ ದೇವರ ಸೇವೆಗಾಗಿ, ಇತ್ತ ಕಡೆಗೆ ಶೇಷದೇವರು. ಹೀಗೆ ಈ ಗರುಡ ಸ್ತಂಭದ ವೈಶಿಷ್ಟ್ಯ. ಇದನ್ನು ಬಾಗಲಕೋಟೆಯ ಒಬ್ಬ ಶಿಕ್ಷಕರು ವಿಶಿಷ್ಟವಾಗಿರತಕ್ಕಂಥ ಸೇವೆಯನ್ನು ಮಾಡಿದ್ದಾರೆ. ಅಂತಹ ಕಾಸ್ನೀಸ್ ಗೋವಿಂದರಾವ್ ಅವರು ಇದನ್ನು ಮಾಡಿಕೊಟ್ಟಿದ್ದಾರೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾದ, ಅತ್ಯಂತ ಉದಾರವಾದಂತಹ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನೊಳಗೆ ಉತ್ತರಾದಿ ಮಠಾಧೀಶರಾಗಿರ್ತಕ್ಕಂತಹ ಪರಂ ಪೂಜ್ಯ ಶ್ರೀ 1008 ಶ್ರೀ ಸತ್ಯಾತ್ಮಿತ ಶ್ರೀಪಾದಂಗಳವರು 27/12/2007 ಇಸ್ವಿಯಲ್ಲಿ ಅವರ ಅಮೃತ ಹಸ್ತದಿಂದ
ಶ್ರೀ ವ್ಯಾಸಮಧ್ವ ಸಂಸ್ಕೃತ ವಿದ್ಯಾಲಯ ಎನ್ನುವಂತಹ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಎಲ್ಲ ನಮ್ಮ ಸಂಸ್ಥೆಯ ಭಗವದ್ಭಕ್ತರು ಅವರೊಂದು ಉದಾರವಾದಂತಹ ಒಂದು ಯೋಜನೆಯಿಂದ ಇದರ ನಿರ್ಮಾಣ ಕಾರ್ಯವನ್ನು ಮಾಡಬೇಕೆಂದು ವಿಚಾರ ಮಾಡಿದಾಗ ಎಲ್ಲ ವಿಜಾಪುರದ ನಾಗರಿಕರು ಮತ್ತು ಬ್ರಾಹ್ಮಣ ಸಮಾಜದ ಹಿರಿಯರು ಅವರ ಒಂದು ಸಮ್ಮುಖದಲ್ಲಿ 2013ನೇ ಇಸ್ವಿಯಲ್ಲಿ ಸತ್ಯಾದ್ನೃತ ಶ್ರೀಪಾದಂಗಳವರು ಈ ವಿಷ್ಣು ಸಹಸ್ರನಾಮ ಭವನದ ಅಡಿಗಲ್ ಸಮಾರಂಭವನ್ನು ಮಾಡಿದರು. ನೇಪಾಳದ ಪೋಖರಾ ಎನ್ನುವಂಥ ಊರಿನ ಹತ್ತಿರುವಂಥ ಗಂಡಕಿ ನದಿ, ಆ ಗಂಡಕಿ ನದಿಯಲ್ಲಿ ಸಿಗುವಂತಹ ಶಾಲಿಗ್ರಾಮದ ಒಂದು ದೊಡ್ಡದಾದಂತಹ ಶಿಲೆಯನ್ನು ಅದನ್ನು ನಾವು ಕಾಶಿಯಲ್ಲಿ ತೆಗೆದುಕೊಂಡು ಬಂದು 10,000 ವರ್ಷದ ಅತ್ಯಂತ ಪ್ರಾಚೀನವಾದ ಬಹಳ ಶಕ್ತಿಯುತವಾಗಿರ್ತಕ್ಕಂತಹ ಶಿಲೆ. ಆ ಶಿಲೆಯನ್ನು ಕಾಶಿಯಲ್ಲಿ ಅನುಜ್ ಗೌರ್ ಎನ್ನುವಂತಹ ಒಬ್ಬ ಶಿಲ್ಪಿ ಆ ಕೇದಾರ್ ಘಾಟ್ ಎನ್ನುವಂಥ ಗಂಗಾ ನದಿಯ ತಟದಲ್ಲಿ ಅದನ್ನು ಕಟ್ಟಿಸಿ ಅಲ್ಲಿಂದ ವಿಜಾಪುರಕ್ಕೆ ನೇಪಾಳದ ನಾಗಾ ಸಾಧು ಶಿವಾನಂದ ಸ್ವರೂಪ್ ಎನ್ನುವಂತಹ ಕರ್ನಾಟಕದವರೇ ಅವರದನ್ನು ತೆಗೆದುಕೊಂಡು ಬಂದು ನಮಗೆ ಇಲ್ಲಿ ಈ ವೆಂಕಟೇಶ್ ದೇವರ ಈ ಪ್ರತಿಮೆಯನ್ನು ಅವರು ನಮಗೆ ಕೊಟ್ಟರು. ಇಬ್ಬರೇ ನೂರಾರು ಜನರು ಇದರ ಒಂದು ನಿರ್ಮಾಣಕ್ಕಾಗಿ ಕೈ ಜೋಡಿಸಿದ್ದಾರೆ. ನಾವು ಸತ್ಯಾದ್ನೃತ ಶ್ರೀಪಾದಂಗಳವರ ಅನುಗ್ರಹದಿಂದ 10/2/2019 ವಸಂತ ಪಂಚಮಿ, ಮಾಘ ವಸಂತ ಪಂಚಮಿ ಅವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಭವನದ ಉದ್ಘಾಟನಾ ಸಮಾರಂಭ. ಇಲ್ಲೇ ನಾವು ನೋಡ್ತೀವಿ ವೆಂಕಟೇಶ್ ದೇವರ ಒಂದು ಭವ್ಯವಾದ ಆ ಒಂದು ವಿಗ್ರಹ ಅವತ್ತು ಸತ್ಯಾದ್ನೃತ ಶ್ರೀಪಾದಂಗಳವರ ಒಂದು ಅಮೃತ ಹಸ್ತದಿಂದ ಅದು ನೆರವೇರಿತು. ನಿತ್ಯವೂ ಕೂಡ ಇಲ್ಲಿ ಪಾಠ ಪ್ರವಚನ ಅದು ನಡೀತದೆ. ಈ ಪಾಠ ಪ್ರವಚನಗಳನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಜೊತೆಗೆ ಮತ್ತೊಬ್ಬ ನಮ್ಮ ವಿದ್ಯಾಗುರುಗಳ ಶಿಷ್ಯರಾಗಿರ್ತಕ್ಕಂತಹ ಪಂಡಿತ್ ಸತ್ಯವರಾಚಾರ್ ಜೋಶಿ ಜಿರಂಕ್ಲಿಗೆ ಅವರು ಕೂಡ ಇಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳ್ತಾ ಮತ್ತು ಉಪನ್ಯಾಸವನ್ನು ಮಾಡ್ತಾ ಅನೇಕ ಸದ್ಗೃಹಸ್ಥರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಂತಹ ವಿಷ್ಣು ಸಹಸ್ರನಾಮ ಭವನ ಇದು ನಮ್ಮ ದೇಶಕ್ಕೆ ಒಂದು ಅದ್ಭುತವಾದಂತಹ ಮಾದರಿಯಾಗಿ ಎಲ್ಲರಿಗೂ ಸರ್ವೇನ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್. ಇವತ್ತಿನ ದಿವಸ ಕರೋನಾ ಎನ್ನುವಂತಹ ಮಹಾಮಾರಿ ಎಲ್ಲರಿಗೂ ಕಾಡ್ತಾ ಇದೆ. ನಾವು ನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಎಲ್ಲರಿಗೂ, ಅವರು ಭಾರತೀಯರು, ಅವರು ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಯಹೂದಿಗಳಾಗಿರ್ಬೋದು, ಎಲ್ಲ ಜಗತ್ತಿನ ಎಲ್ಲ ಜನರಿಗೂ ಹಾಗೂ ಎಲ್ಲ ಪ್ರಾಣಿಗಳಿಗೂ ಆರೋಗ್ಯ ಮತ್ತು ಉತ್ತಮವಾದಂತಹ ಸಂಪತ್ತು, ಶ್ರೇಷ್ಠವಾಗಿರ್ತಕ್ಕಂಥ ದೇವರ ಅನುಗ್ರಹವಾಗಲಿ ಅಂತ ಅನ್ನೋ ದೃಷ್ಟಿಯಿಂದ ಪ್ರತಿನಿತ್ಯವೂ ಕೂಡ ನಾವಿಲ್ಲಿ ಪೂಜೆಯನ್ನು ಮಾಡ್ತೇವೆ. ಎಲ್ಲರಿಗೂ ಈ ವೆಂಕಟೇಶ್ ದೇವರ ಅನುಗ್ರಹ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ನಾವಿಲ್ಲಿ ಮಾಡ್ತೀವಿ. ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಾಮಿ ತೀರ್ಥ ಎನ್ನುವಂಥ ಒಂದು ಬಾವಿ ಕೂಡ ಅದು ನಿತ್ಯ ದೇವರ ಪೂಜೆಗಾಗಿ ಅದನ್ನು ನಾವು ಬಳಸ್ತಾ ಇದ್ದೇವೆ. ಇಲ್ಲಿ ತುಳಸಿ ವನವನ್ನು ಮಾಡಿದ್ದೇವೆ ಮತ್ತು ಕಮಲದ ವನವನ್ನು ಕೂಡ ಈಗ ಸ್ವಲ್ಪ ದಿವಸಗಳೆಲ್ಲ ತಯಾರಾಗ್ತದೆ. ಕಮಲದ ಒಂದು ಸರೋವರ ಸಣ್ಣದು, ಅನಂತರ 100ಕ್ಕೂ ಅಧಿಕವಾದ ವಿವಿಧ ಜಾತಿಯ ಗಿಡಗಳನ್ನು ಕೂಡ ನಾವು ಹಚ್ಚಿದ್ದೇವೆ. ಹೆಚ್ಚಿಗೆ ಹಣ್ಣಿನ ಗಿಡಗಳನ್ನು ಹಚ್ಚಿವೆ. ಹಣ್ಣಿನ ಗಿಡ ಯಾಕೆ ಹಚ್ಚಿದ್ದೇವೆ ಅಂದರೆ ನಾವು ಕೈ ಎತ್ತಿ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ವೃದ್ಧರಿಗೆ ಕೊಡ್ಲಿಕ್ಕಾಗೋದಿಲ್ಲ. ಆ ಗಿಡದಿಂದ ಏನು ಹಣ್ಣು ಬರುತ್ತೋ ದೇವರ ನೈವೇದ್ಯ ಮಾಡಿ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಅದನ್ನು ಕೊಡಬೇಕನ್ನುವಂಥ ದೃಷ್ಟಿಯಿಂದ ಇದನ್ನು ನಾವು ಹಚ್ಚಿದ್ದೇವೆ. ನಿತ್ಯ ಈಗ ಅಧಿಕ ಮಾಸ ನಡೀತಾ ಇದೆ. 3 ವರ್ಷಕ್ಕೊಮ್ಮರ್ತಕ್ಕಂಥ ಅಧಿಕ ಮಾಸ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಆ ಪುರುಷೋತ್ತಮ ಮಾಸದಲ್ಲಿ ಅನೇಕ ಭಕ್ತರು ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಂಡು ಮಾಸ್ಕನ್ನು ಹಾಕ್ಕೊಂಡು ಸರ್ಕಾರ ನಿಯಮಗಳನ್ನು ಪಾಲನಾ ಮಾಡ್ತಾ ದೂರದಲ್ಲಿ ನಿಂತು ಸಾಯಂಕಾಲ ಭಜನೆಯನ್ನು ಮಾಡ್ತಾರೆ, ಉಪನ್ಯಾಸವಾಗ್ತದೆ. ಅನಂತರ ನಿತ್ಯ ಪವಮಾನ ಹೋಮವನ್ನು ಮಾಡಿ ಎಲ್ಲರಿಗೂ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ದಿವಸಕ್ಕೆ ಮುಂದೆ ನವರಾತ್ರಿ ವೆಂಕಟೇಶ್ ದೇವರ ಉತ್ಸವ ಇದು ಕೂಡ ನಡೀತದೆ. ಆ ಉತ್ಸವ ಕಾರ್ಯಕ್ರಮಗಳನ್ನು ಕೂಡ ಜಗತ್ತಿನ ಶಾಂತಿಗಾಗಿ ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ವೆಂಕಟೇಶ್ ದೇವರ ಅನುಗ್ರಹ ನಮಗೂ ಹಾಗೂ ಎಲ್ಲರಿಗೂ ಕೂಡ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭಿಷ್ಟದಂ ಚತುರ್ಮುಖಿಯರತನಯಂ ಶ್ರೀನಿವಾಸಂ ಭಜೇ ನಿಶಂ. ಐತಿಹಾಸಿಕ ಸ್ಮಾರಕಗಳ ನಗರಿಯಲ್ಲಿ ವಿಶೇಷ ಗುಡಿಗಳಿರುವುದು ಭಕ್ತಿಯ ಸಂಕೇತಕ್ಕೆ ಸಾಕ್ಷಿಯಾಗಿದೆ. ಅಂತಹದೇ ವಿಶೇಷ ಗುಡಿ ಗೋಪುರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ FM ನ್ಯೂಸ್ ಕನ್ನಡ.